ನಿನ್ನೆ ರಾಜ್ಯಕ್ಕೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಹಿರಿಯ ನಾಯಕ ಅಮಿತ್ ಶಾ ಆಗಮಿಸಿದರು. ಈ ವೇಳೆ ವೇದಿಕೆಯಲ್ಲಿ ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿ ಒಂದು ಚೀಟಿಯನ್ನು ಅಮಿತ್ ಶಾ ಕೈಗೆ ಕೊಟ್ಟಿದ್ದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಏನಿರಬಹುದು ಅದರ ಒಂದು ವರದಿ ನಿಮ್ಮ ಮುಂದೆ. ರೆಬೆಲ್ ಪರ ಬಿಜೆಪಿ ಚಾಣಕ್ಯರಿಗೆ ಲಿಂಬಾವಳಿ ಚೀಟಿ ಮೆಸೇಜ್. ಬಿವೈವಿ ಕಾರ್ಯವೈಖರಿ ಬಗ್ಗೆ ಶಾಗೆ ಮಾಹಿತಿ ಕೊಟ್ರ ಹಿರಿಯ ನಾಯಕ. ನಿನ್ನೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ರು. ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಶಾರನ್ನ ಬಿಜೆಪಿಯ ಎಲ್ಲ ನಾಯಕರು ಭೇಟಿ ಮಾಡಿ ಸ್ವಾಗತ ಕೋರಿದ್ರು. ಇನ್ನು ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿಯ ಕ್ಷೇತ್ರದಲ್ಲಿಯೇ ಕಾರ್ಯಕ್ರಮ ಆಯೋಜನೆಗೊಂಡಿದ್ರಿಂದ ಶಾ ಜೊತೆ ಲಿಂಬಾವಳಿ ವೇದಿಕೆಯಲ್ಲಿದ್ರು. ಇನ್ನು ಈ ವೇಳೆ ಹಿರಿಯ ನಾಯಕ ರಾಷ್ಟ್ರೀಯ ನಾಯಕರಿಗೆ ಶಾ ಮೂಲಕ ಒಂದು ಸಂದೇಶ ರವಾನೆಯ ಪತ್ರ ಕೊಟ್ಟು ಎಲ್ಲ ಕುತೂಹಲಕ್ಕೆ ಕಾರಣವಾಗಿದ್ದಾರೆ. ಹೌದು, ಕಾರ್ಯಕ್ರಮ ನಡೆಯುವ ಮಧ್ಯದಲ್ಲಿ ಶಾಗೆ ಅರವಿಂದ್ ಲಿಂಬಾವಳಿ ಚೀಟಿಯೊಂದನ್ನು ನೀಡಿದ್ದಾರೆ. ಸದ್ಯದ ಬಿಜೆಪಿಯ ಆಪ್ತ ಮೂಲಗಳ ಪ್ರಕಾರ ಈ ಪತ್ರದಲ್ಲಿ ರಾಜ್ಯ ಬಿಜೆಪಿಯ ಸ್ಥಿತಿಗತಿಯ ಬಗ್ಗೆ ಲಿಂಬಾವಳಿ ಶಾ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಸದ್ಯ ಬಿಜೆಪಿ ಅಂದ್ರೆ ಸಂಘಟನೆ ಅಂದ್ರೆ ಬಿಜೆಪಿ, ಆದ್ರೆ ಇದೀಗ ಆ ಸಂಘಟನೆ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಕಾರ್ಯವೈಖರಿ ಸಂಪೂರ್ಣ ವಿವರವನ್ನ ಲಿಂಬಾವಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದು, ಇದರ ಬಗ್ಗೆ ಚರ್ಚಿಸಲು ಅಮಿತ್ ಶಾ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರಂತೆ. ರಾಜ್ಯ ಬಜೆಟ್ ಬಗ್ಗೆ ವಿಜಯೇಂದ್ರಗೆ ಮಾಹಿತಿ ಕೇಳಿದ ಅಮಿತ್ ಶಾ. ಕೆಲಸ ಮಾಡಿ ಮೆಕ್ಕಿದ್ದು ಪಾರ್ಟಿ ನೋಡುತ್ತೆಂದ ಬಿಜೆಪಿ ಚಾಣಕ್ಯ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ತಮ್ಮ ವೃತ್ತಿ ಜೀವನದ ಅತಿ ಹೆಚ್ಚು ಬಜೆಟ್ ಮಂಡನೆಯ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಳಿ ವಿವರ ಪಡೆದಿದ್ದಾರೆ. ಬಜೆಟ್ನಲ್ಲಿ ಸಿಎಂ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗೂ ಕೇಂದ್ರದ ಬಗ್ಗೆ ಬಜೆಟ್ನಲ್ಲಿಯೇ ಏನು ಆರೋಪ ಮಾಡಿದ್ದಾರೆ ಎಂಬ ಬಗ್ಗೆ ವಿಜಯೇಂದ್ರ ಅಮಿತ್ ಶಾ ಗಮನಕ್ಕೆ ತಂದಿದ್ದಾರೆ. ನಂತರ ಕಾರ್ಯಕ್ರಮದಿಂದ ವಾಪಸ್ಸಾಗುವಾಗ ಒಂದೇ ಗಾಡಿಯಲ್ಲಿ ಅಮಿತ್ ಶಾ ಜೊತೆ ತೆರಳಿದಂತಹ ವಿಜಯೇಂದ್ರಗೆ ಬಿಜೆಪಿಯ ಚಾಣಕ್ಯ ಕೆಲ ಭರವಸೆಗಳ ಮಾತನಾಡಿ ತಮ್ಮ ಕೆಲಸವನ್ನ ಮುಂದುವರೆಸುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ರಾಜ್ಯ ಬಿಜೆಪಿಯ ಆಂತರಿಕ ಕಲಹಕ್ಕೆ ಅಮಿತ್ ಶಾ ಎಂಟ್ರಿ ಕ್ಲೈಮ್ಯಾಕ್ಸ್ ನೀಡುತ್ತಾ ಎಂಬ ಬಗ್ಗೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿರುವುದು ಸುಳ್ಳಲ್ಲ. ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.